ಯಲ್ಲಾಪುರ ತಾಲೂಕಿನ ಚಿನ್ನಾಪುರದ ಚಿನ್ನೇಶ್ವರ ರಾಮಲಿಂಗ ದೇವರ ಹಾಗೂ ಪರಿವಾರ ದೇವರ ಪುನರ್ ಪ್ರತಿಷ್ಠೆ ಬ್ರಹ್ಮ ಕಲಶೋತ್ಸವ ಮತ್ತು ಮಹಾರುದ್ರ ಹವನ ಏಪ್ರಿಲ್ 21ರಿಂದ 24ರವರೆಗೆ ನಡೆಯಲಿದೆ ಎಂದು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಡಾಕ್ಟರ್ ಗಣಪತಿ ಭಟ್ ಹೇಳಿದರು. ಅವರು ದೇವಸ್ಥಾನದ ಆವರಣದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಧಾರ್ಮಿಕ ಕಾರ್ಯಕ್ರಮಗಳು ವೇದಮೂರ್ತಿ ಗಣಪತಿ ಅವರ ಆಚಾರ್ಯತ್ವದಲ್ಲಿ ವೇದಮೂರ್ತಿ ಕೃಷ್ಣ ಭಟ್ ಚಿಮ್ನಳ್ಳಿ ಅವರ ಪೌರೋಹಿತ್ಯದಲ್ಲಿ ನಡೆಯಲಿದೆ. ಮೊದಲ 2 ದಿನಗಳ ಕಾಲ ಪ್ರತಿಷ್ಠಾ ಪೂರ್ವಾಂಗ ವಿಧಿವಿಧಾನಗಳು ನಡೆಯಲಿವೆ. ಏಪ್ರಿಲ್ 23ರಂದು ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳಿಂದ ದೇವರ ಪ್ರತಿಷ್ಠೆ, ಶಿಖರ ಪ್ರತಿಷ್ಠೆ ನಡೆಯಲಿದೆ. ಏಪ್ರಿಲ್ 24ರಂದು ಬ್ರಹ್ಮಕಲಶಾಭಿಷೇಕ, ಮಹಾರುದ್ರ ಹವನ, ಪೂರ್ಣಾಹುತಿ ನಡೆಯಲಿದೆ. ಏಪ್ರಿಲ್ 23ರಂದು ಹಾಗೂ ಏಪ್ರಿಲ್ 24ರಂದು ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದು ವಿವರಿಸಿದರು. ಎಲ್ಲ ಭಕ್ತರ ದಾನಿಗಳ ಸಹಕಾರದೊಂದಿಗೆ ಈ ದೇವಸ್ಥಾನವನ್ನು ಆಗಮಶಾಸ್ತ್ರದ ಪ್ರಕಾರ ನಿರ್ಮಿಸಲಾಗಿದೆ. ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡ ನಿರ್ಮಾಣಗೊಂಡಿದೆ ಎಂದರು. ಸಮಿತಿಯ ಪ್ರಮುಖ ಉಮೇಶ್ ಭಾಗವತ್ ಮಾತನಾಡಿ, ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಏಪ್ರಿಲ್ 21ರಂದು ಸಂಜೆ 5:30ಕ್ಕೆ ಭಜನೆ, ಏಪ್ರಿಲ್ 22ರಂದು ಸಂಜೆ ದತ್ತಾತ್ರೇಯ ಚಿಟ್ಟೇಪಾಲ ತಂಡದಿಂದ ಸಂಗೀತ ಕಾರ್ಯಕ್ರಮ, ಏಪ್ರಿಲ್ 23ರಂದು ಸಂಜೆ ಮೈತ್ರಿ ಮಹಿಳಾ ತಾಳಮದ್ದಲೆ ಕೂಟದವರಿಂದ ದಕ್ಷಯಜ್ಞ ತಾಳಮದ್ದಲೆ, ಏಪ್ರಿಲ್ 24ರಂದು ರಾತ್ರಿ 8:30ಕ್ಕೆ ಭಾಸ್ಕರ ಗಾಂವ್ಕರ್ ಬಿದ್ರೆಮನೆ ತಂಡದವರಿಂದ ಬ್ರಹ್ಮ ಕಪಾಲ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಎಂದು ವಿವರಿಸಿದರು. ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷ ದತ್ತಾತ್ರೇಯ ಹೆಗಡೆ ಕಣ್ಣಿಪಾಲ, ಸಮಿತಿಯ ಪ್ರಮುಖರಾದ ತಿಮ್ಮಣ್ಣ ಭಟ್, ನಾರಾಯಣ್ ಭಟ್, ನಾರಾಯಣ್ ಹೆಗಡೆ, ನಾಗರಾಜ್ ಹೆಗಡೆ, ಜಿಆರ್ ಭಾಗವತ್ ಉಪಸ್ಥಿತರಿದ್ದರು. ಇತಿಹಾಸ ಇರತಕ್ಕಂಥದ್ದು ಇಲ್ಲಿ ಪ್ರಾರಂಭದಲ್ಲಿ ಏನಾಗಿತ್ತಂದ್ರೆ, ಉಳುವಿ ಬಸವೇಶ್ವರರು ಇಲ್ಲಿಂದ ಹೋಗುವಾಗ ಈ ಸ್ಥಳದಲ್ಲಿ ಒಂದು ದಿವಸ ನಿಂತಿದ್ರಂತೆ. ಹಾಗೆ ಮುಂದೆ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಉಳುವಿಯಲ್ಲಿ ಸ್ಥಾಪನೆಯಾದ ಮೇಲೆ ಇದೇ ಮಾರ್ಗವಾಗಿ ಹೋಗತಕ್ಕಂತಹ ಭಕ್ತಾದಿಗಳು ಹೋಗತಕ್ಕಂಥದ್ದು, ಇಲ್ಲಿ ವಸತಿಯನ್ನು ಮಾಡಿಕೊಂಡು ಮುಂದೆ ಹೋಗತಕ್ಕಂತಹದ್ದು ಪ್ರಾರಂಭದಲ್ಲಿ ಆಗಿತ್ತು. ಇದು ಸುಮಾರು 800 ವರ್ಷಗಳ ಹಿಂದೆ. ಆಮೇಲೆ ಎಲ್ಲ ಸದ್ಭಕ್ತರ ಆಶಯದಂತೆ ಇಲ್ಲಿಯೇ ಒಂದು ದೇವಸ್ಥಾನ ಆಗಬೇಕು ಎಂಬುದಾಗಿ ಅಭಿಪ್ರಾಯ ಆಗಿ ಇಲ್ಲಿ ದೇವಸ್ಥಾನ ಸ್ಥಾಪಿಸಲ್ಪಟ್ಟಿದೆ. ಅಧ್ಯಕ್ಷರಿಂದ ಆದಿಯಾಗಿ ಉಳಿದ ಸದಸ್ಯರೆಲ್ಲ ಸೇರಿಕೊಂಡು ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದರು. ಆಮೇಲೆ ಗುರುಗಳ ಕೈಯಿಂದಲೇ ಶಂಕುಸ್ಥಾಪನೆ ಆಗಿರ್ತಕ್ಕಂಥದ್ದು. ನಂತರ ಕಟ್ಟಡದ ಮುಂದುವರಿದಂತಹ ಭಾಗದಲ್ಲಿ 2 ವರ್ಷ ಸುಮಾರು ಕೆಲಸವನ್ನು ಮಾಡಿದ್ರು, ಅಗಾಧ ಕೆಲಸವನ್ನು ಮಾಡಿದ್ದಾರೆ. ನಮಗೆ 2 ತಿಮ್ಮಣ್ಣ ಭಟ್ರುಗಳು ಬಹಳ ಕೆಲಸ ಮಾಡಿದ್ದು ನಮಗೆ ಕಂಡು ಬರ್ತದೆ. ಒಂದು ಅಡುಗೆ ಮನೆ ತಿಮ್ಮಣ್ಣ ಭಟ್ರು, ಇನ್ನೊಂದು ನಮ್ಮವರೇ ಆಗಿರ್ತಕ್ಕಂತಹ ಗುಂಜೆ ಮನೆ ತಿಮ್ಮಣ್ಣ ಭಟ್ರು. ಇವರಿಬ್ಬರು ಬಹಳ ಸಾಹಸ ಮಾಡಿ ಬೇಕಾಗುವಷ್ಟು ಇಲ್ಲೆಲ್ಲರೂ ನೋಡಿದ್ರು ಕಟ್ಟಿಗೆ ಎಷ್ಟು ಒಳ್ಳೆ ಒಟ್ಟು ಮಾಡಿದ್ದೀರಿ ಅಂತ ಹೇಳ್ತಾರೆ. ಕಟ್ಟಿಗೆಯನ್ನು ಮಾಡಿ ಅವರು ನಮಗೆ ಅಂದರೆ ಎಲ್ಲವೂ ಕಾನೂನುಬದ್ಧವಾಗಿ ಮಾಡಿ ವ್ಯವಸ್ಥೆಯನ್ನು ಮಾಡಿದರು. ಆ ನಂತರದಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಇದಕ್ಕೆ ಸಾಕ್ಷಿ ಇದೆ. ಹಾಗಾಗಿ ಅವರಿಗೆಲ್ಲ ಇಲ್ಲಿಯ ಎಲ್ಲ ಏಲಾಪುರ ಅಂತಿದೆ. ಅಲ್ಲಿ ಏಲಾಪುರ ಅಂದರೆ ಪ್ರಾರಂಭದಲ್ಲಿ 800 ವರ್ಷಗಳ ಹಿಂದೆ ಏಲಕ್ಕಿಯನ್ನು ಅಗಾಧವಾಗಿ ಇಲ್ಲಿ ಬೆಳೀತಾ ಇದ್ರು, ಅದನ್ನು ರಫ್ತು ಮಾಡ್ತಾ ಇದ್ರು. ಹಾಗಾಗಿ ಏಲಾಪುರ ಅಂತಿದ್ದದ್ದು ಅಲ್ಲಿ ಏಲಾಪುರ ಅಂತ ಅದು ಮೆನ್ಷನ್ ಆಗಿಬಿಟ್ಟಿದೆ. ಏಲಾಪುರದಿಂದ ಹೋಗತಕ್ಕಂತಹ ಮಾರ್ಗದಲ್ಲಿ ಇರತಕ್ಕಂತಹ ಚಿನ್ನೇಶ್ವರ, ಅವರು ಹೇಳುವುದು ಹೇಗೆ ಅಂದರೆ ಚೆನ್ನೇಶ್ವರ ಅಂತ ಹೇಳ್ತಾರೆ, ಚೆನ್ನೇಶ್ವರ ಅಂತ ಹೇಳ್ತಾರೆ ಅವರು, ಆದರೆ ಇದು ಇವಾಗ ಚಿನ್ನೇಶ್ವರ ಅಂತ ಆಗಿದೆ. ಇನ್ನೊಂದು ಪ್ರತೀತಿ ಇದೆ, ಈ ಚಿನ್ನೇಶ್ವರ ದೇವಸ್ಥಾನದಲ್ಲಿ ಬಂಗಾರದ ರಥ ಇತ್ತು, ಅದು ಕಾಲಗತಿಯಲ್ಲಿ ಅದು ಹೋಗಿದೆ ಅಂತ ಹೇಳ್ತಾರೆ ಕೆಲವರು. ಅದು ಹೌದು ಅಲ್ವಾ ಗೊತ್ತಿಲ್ಲ ನಮಗೆ. ಕಟ್ಟಡದ ರೂಪರೇಷೆಯಲ್ಲಿ ಎಲ್ಲವನ್ನ ಮಾಡುವಂಥದ್ದು ಅಕಾಲಿಕ ಮರಣ ಹೊಂದಿದೆ. ಅದೇ ರೀತಿಯಲ್ಲಿ ನಮಗೆ ನಮ್ಮ ಟ್ರಸ್ಟಿನ ಕಾರ್ಯದರ್ಶಿಗಳ ಚಿನ್ನಾಪುರ ದೇವಸ್ಥಾನವನ್ನು ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಿಸಿ ಇದಕ್ಕೊಂದು ಸರಿಯಾದಂಥ ಕಾನೂನುಬದ್ಧವಾದಂಥ ಸ್ವರೂಪವನ್ನು ಕೊಡಲಿಕ್ಕೆ ಆರ್ಯಭಟ್ ಚಿಮ್ನಳ್ಳಿಯವರು ಈ ಟ್ರಸ್ಟಿನ ಕಾರ್ಯದರ್ಶಿಗಳಾಗಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದರು. ಅವರು ಕೂಡ ಈ ಒಂದು ಕೆಲವು ದಿವಸಗಳ ಹಿಂದೆ, ವರ್ಷಗಳ ಹಿಂದೆ ಮರಣವನ್ನು ಹೊಂದಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.